ಹಲೋ ಮೈಸೂರು, ವೆಲ್ಕಮ್ ಟು ಸುದೀಪ್ ಪ್ರಿಡಿಕ್ಷನ್ಸ್. ಇವತ್ತು ಮ್ಯಾಚ್ ಇರೋದು ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಇದು ನಡೀತಾ ಇರೋದು ಡೆಲ್ಲಿ ಹೋಮ್ ಗ್ರೌಂಡ್ ಅಲ್ಲಿ. ಇದು ಕಂಪ್ಲೀಟ್ಲಿ ಬ್ಯಾಟಿಂಗ್ ಪಿಚ್ ಆಗಿರುತ್ತೆ. ಬ್ಯಾಟಿಂಗ್ ಪಿಚ್ ಆದ್ರಿಂದ 200+ ಹೋಗುತ್ತೆ. ಮುಂಬೈ ಬ್ಯಾಟಿಂಗ್ ಆಡಿದ್ರು, ಡೆಲ್ಲಿ ಬ್ಯಾಟಿಂಗ್ ಆಡಿದ್ರು ಪಕ್ಕ 200+ ಹೋಗುತ್ತೆ. ಇವಾಗ ಬರೋಣ ಪವರ್ ಪ್ಲೇ ವಿಷಯಕ್ಕೆ. ಸಪೋಸ್ ಫಸ್ಟ್ ಬ್ಯಾಟಿಂಗ್ ಮುಂಬೈ ಇಂಡಿಯನ್ಸ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಪವರ್ ಪ್ಲೇದಲ್ಲಿ 55 to 60 ರನ್ಸ್ ಬರುತ್ತೆ. ಮುಂಬೈ ಇಂಡಿಯನ್ಸ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 55 to 60 ರನ್ಸ್ ಬರುತ್ತೆ. ಹೋದ್ರೆ ಒಂದು ವಿಕೆಟ್ ಹೋಗುತ್ತೆ, ಇಲ್ಲಾಂದ್ರೆ ಅದು ಹೋಗಲ್ಲ. ಮುಂಬೈ ಇಂಡಿಯನ್ಸ್ ಪವರ್ ಪ್ಲೇ ಸಕ್ಕದಾಗಿ ಬರುತ್ತೆ, ಅವ್ರದ್ದು ಕೊಲಾಪ್ಸ್ ಆಗಲ್ಲ. 55 to 60 ರನ್ಸ್ ಮುಂಬೈ ಇಂಡಿಯನ್ಸ್ ಪವರ್ ಪ್ಲೇದಲ್ಲಿ ಸ್ಕೋರ್ ಮಾಡ್ತಾರೆ. ನೆಕ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಅವ್ರದ್ದು 40 to 55 ರನ್ಸ್ ಬರುತ್ತೆ. ಅವ್ರದ್ದು ಪವರ್ ಪ್ಲೇ ಅಷ್ಟು ಚೆನ್ನಾಗಿ ಬರಲ್ಲ. ಹೋದ್ರೆ ಒಂದು ಇಲ್ಲಾಂದ್ರೆ 2 ವಿಕೆಟ್ ಹೋಗುತ್ತೆ. ಮಿನಿಮಮ್ 1 ವಿಕೆಟ್ ಹೋಗುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ 40 to 55 ರನ್ಸ್ ಬರುತ್ತೆ. ಡೆಲ್ಲಿದು ಫಸ್ಟ್ ಬ್ಯಾಟಿಂಗ್ ಆಡಿ ಪವರ್ ಪ್ಲೇದಲ್ಲಿ 40 to 55 ರನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಹೊಡಿತಾರೆ. ಇವಾಗ ಬರೋಣ ಪ್ಲೇಯರ್ಸ್ಗೆ. ಇವಾಗ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಓಪನಿಂಗ್ ಮಾಡ್ತಾ ಇರೋದು ರೋಹಿತ್ ಶರ್ಮಾ ಮತ್ತೆ ರಿಕಲ್ಟನ್ ಓಪನಿಂಗ್ ಮಾಡ್ತಾ ಇದಾರೆ. ಇವ್ರಿಬ್ರಲ್ಲಿ ಯಾರು ಒಬ್ರು ಸಕ್ಕತ್ತಾಗಿರೋ ಪರ್ಫಾರ್ಮೆನ್ಸ್ ತೋರಿಸ್ತಾರೆ. ರೋಹಿತ್ ಶರ್ಮಾ ಆದ್ರೂ ಆಡ್ಬೋದು, ರಿಕಲ್ಟನ್ ಆದ್ರೂ ಆಡ್ಬೋದು. ಇಬ್ರಲ್ಲಿ ಒಬ್ರು ಸಕ್ಕತ್ತಾಗಿರೋ ಪರ್ಫಾರ್ಮೆನ್ಸ್ ತೋರಿಸ್ತಾರೆ. ರೋಹಿತ್ ಶರ್ಮಾ ಇಂದನೂ ರನ್ಸ್ ಬಂದ್ರೆ ರಿಕಲ್ಟನ್ ಇಂದ ರನ್ಸ್ ಬರಲ್ಲ, ರಿಕಲ್ಟನ್ ಇಂದ ರನ್ಸ್ ಬಂದ್ರೆ ರೋಹಿತ್ ಶರ್ಮಾ ರನ್ಸ್ ಬರಲ್ಲ. ಪವರ್ ಪ್ಲೇದಲ್ಲಿ ಒಂದು ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಅವ್ರಿಬ್ರಲ್ಲಿ ಯಾರು ಒಬ್ರು 30+ ರನ್ಸ್ ಹೊಡಿತಾರೆ. ನೆಕ್ಸ್ಟ್ ತಿಲಕ್ ವರ್ಮಾ ಒನ್ ಡೌನ್ ಹೇಳಿದ್ರೆ ಅವ್ರ ಕಡೆಯಿಂದ 30+ ರನ್ಸ್ ನೋಡ್ಬೋದು. ತಿಲಕ್ ವರ್ಮಾ ಇಂದ 30+ ರನ್ಸ್ ನೋಡ್ಬೋದು. ಅವ್ರು ಸಕ್ಕತ್ತಾಗಿರೋ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ. ತಿಲಕ್ ವರ್ಮಾ ಇಂದ 30+ ರನ್ಸ್ ಅಂತೂ ಬಂದೇ ಬರುತ್ತೆ. ನೆಕ್ಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸೂರ್ಯಕುಮಾರ್ ಯಾದವ್ ಬಂದ್ರೆ ಸಕ್ಕತ್ತಾಗಿರೋ ಪರ್ಫಾರ್ಮೆನ್ಸ್ ಬರುತ್ತೆ. ಅವ್ರು ಇಂಟರ್ನ್ಯಾಷನಲ್ ಕೆರಿಯರ್ ಅಷ್ಟು ಚೆನ್ನಾಗಿ ಬಂದಿಲ್ಲ, ಹೋದ್ ಮ್ಯಾಚ್ ಫೇಲ್ ಆಗಿದ್ದಾರೆ. ಈ ಮ್ಯಾಚ್ ಸೂರ್ಯಕುಮಾರ್ ಯಾದವ್ ಇಂದ 30+ ರನ್ಸ್ ನೋಡ್ಬೋದು. 30 ಅಲ್ಲ 50+ ರನ್ಸ್ ಸೂರ್ಯಕುಮಾರ್ ಇಂದ ನೋಡ್ಬೋದು. ಸೂರ್ಯಕುಮಾರ್ ಯಾದವ್ ಸಕ್ಕತ್ತಾಗಿರೋ ಪರ್ಫಾರ್ಮೆನ್ಸ್ ತೋರಿಸ್ತಾರೆ. ಮುಂಬೈ ಇಂಡಿಯನ್ಸ್ ಹೀರೋ ಆಗ್ತಾರೆ. ಸೂರ್ಯಕುಮಾರ್ ಯಾದವ್ ಹೀರೋ ಆಗ್ತಾರೆ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಇಂದನು ಬಿದ್ರೆ 1-2 ವಿಕೆಟ್ ಬೀಳ್ಬೋದು. ಬ್ಯಾಟಿಂಗ್ ಅಲ್ಲಿ 25+ ರನ್ಸ್ ನೋಡ್ಬೋದು. ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ಬ್ಯಾಟಿಂಗ್ ಅಲ್ಲೂ ಚೆನ್ನಾಗಿ ಮಾಡ್ತಾರೆ. 25 ರನ್ಸ್ ಹಾರ್ದಿಕ್ ಪಾಂಡ್ಯ ಇಂದ ನೋಡ್ಬೋದು. 2 ವಿಕೆಟ್ಸ್ ಹಾರ್ದಿಕ್ ಪಾಂಡ್ಯ ಇಂದ ನೋಡ್ಬೋದು. ನೆಕ್ಸ್ಟ್ ನಮಾನ್ದೀರ್ ಈ ಮ್ಯಾಚ್ ಫೇಲ್ ಆಗ್ತಾರೆ. ಬ್ಯಾಟಿಂಗ್ ಬಂದ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲ್ಲ. ನಮಾನ್ದೀರ್ ಫೇಲ್ ಆಗ್ತಾರೆ. ರೂಥರ್ಫೋರ್ಡ್ ಫೇಲ್ ಆಗ್ತಾರೆ. ರೂಥರ್ಫೋರ್ಡ್ ಇಂದ ರನ್ಸ್ ಬರಲ್ಲ. ರೂಥರ್ಫೋರ್ಡ್ ಆಡಿದ್ರು 20 ಮ್ಯಾಕ್ಸಿಮಮ್, ಅದಕ್ಕಿಂತ ಮೇಲೆ ರನ್ಸ್ ಹೊಡೆಯಲ್ಲ. ರೂಥರ್ಫೋರ್ಡ್ ಫೇಲ್ ಆಗ್ತಾರೆ. ನೆಕ್ಸ್ಟ್ ಶಾರ್ದುಲ್ ಠಾಕೂರ್ ಅಷ್ಟು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಇವತ್ತು ಬರಲ್ಲ. ಹೋದ್ ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ಬಂದಿತ್ತು, ಬಟ್ ಈ ಮ್ಯಾಚ್ ಶಾರ್ದುಲ್ ಠಾಕೂರ್ ಅಷ್ಟು ಪರ್ಫಾರ್ಮೆನ್ಸ್ ಬರಲ್ಲ. ಶಾರ್ದುಲ್ ಠಾಕೂರ್ ಫೇಲ್ ಆಗ್ತಾರೆ. ಬಿದ್ರೆ ಮ್ಯಾಕ್ಸಿಮಮ್ ಅಂದ್ರೆ 1 ವಿಕೆಟ್ ಬೀಳುತ್ತೆ, ಇಲ್ಲಾಂದ್ರೆ ಅದು ಬೀಳಲ್ಲ. ಮೋಸ್ಟ್ ಪ್ರಾಬ್ಲಿ ಫೇಲ್ ಆಗೋದು. ಶಾರ್ದುಲ್ ಠಾಕೂರ್ ಇಂದ ಅಷ್ಟು ರನ್ಸ್ ಬರಲ್ಲ. ನೆಕ್ಸ್ಟ್ ವಿಕೆಟ್ಸ್ ತೆಗೆಯೋದು ಮಿಚೆಲ್ ಸ್ಯಾಂಟ್ನರ್ ಆಡ್ಸಿದ್ರೆ ಮಿಚೆಲ್ ಸ್ಯಾಂಟ್ನರ್ ಇಂದ 2 to 3 ವಿಕೆಟ್ಸ್ ಬಿದ್ದೇ ಬೀಳುತ್ತೆ. ಮಿಚೆಲ್ ಸ್ಯಾಂಟ್ನರ್ ಸಕ್ಕತ್ತಾಗಿರೋ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಬೋದು. 2 to 3 ವಿಕೆಟ್ಸ್ ಮಿಚೆಲ್ ಸ್ಯಾಂಟ್ನರ್ ಇಂದ ಬೀಳುತ್ತೆ. ಆಮೇಲೆ ಟ್ರೆಂಟ್ ಬೋಲ್ಟ್ ಇಂದ 1-2 ವಿಕೆಟ್ ನೋಡ್ಬೋದು. ಪವರ್ ಪ್ಲೇದಲ್ಲಿ ವಿಕೆಟ್ಸ್ ಬೀಳುತ್ತೆ ಅಂತ ಹೇಳಿದೆ ಡೆಲ್ಲಿದು, ಅದು ಬೋಲ್ಟ್ ಆಗಿರ್ಬೋದು. ಬೋಲ್ಟ್ 1-2 ವಿಕೆಟ್ ಬಿದ್ದೇ ಬೀಳುತ್ತೆ ಟ್ರೆಂಟ್ ಬೋಲ್ಟ್. ನೆಕ್ಸ್ಟ್ ಬುಮ್ರಾದು 1 ವಿಕೆಟ್ ಅಂತ ಮ್ಯಾಕ್ಸಿಮಮ್ ಬಿದ್ದೇ ಬೀಳುತ್ತೆ. 1 ವಿಕೆಟ್ ಬಿದ್ದೇ ಬೀಳುತ್ತೆ. ಸಕ್ಕತ್ತಾಗಿರೋ ಪರ್ಫಾರ್ಮೆನ್ಸ್ ನೋಡ್ಬೋದು ಬುಮ್ರಾದು 1 ವಿಕೆಟ್ ಬಿದ್ದೇ ಬೀಳುತ್ತೆ ಈ ಮ್ಯಾಚ್ ಅಲ್ಲಿ. ಇವಾಗ ಬರೋಣ ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಓಪನಿಂಗ್ ಆಡ್ತಾ ಇರೋದು ನಿಶಾಂಕ ಮತ್ತೆ ಕೆ ಎಲ್ ರಾಹುಲ್ ಪವರ್ ಪ್ಲೇ ಆಡ್ತಾರೆ. ಇಲ್ಲಿ 30+ ರನ್ಸ್ ಕೆ ಎಲ್ ರಾಹುಲ್ ಇಂದ ನೋಡ್ಬೋದು. ಹೋದ್ ಸರಿ ಅಷ್ಟು ಪರ್ಫಾರ್ಮೆನ್ಸ್ ಬಂದಿಲ್ಲ ಕೆ ಎಲ್ ರಾಹುಲ್ದು. ಈ ಸರಿ 30+ ರನ್ಸ್ ಕೆ ಎಲ್ ರಾಹುಲ್ ಹೊಡಿತಾರೆ. ನಿಶಾಂಕ ಪುನಃ ಫೇಲ್ ಆಗ್ತಾರೆ ಈ ಮ್ಯಾಚ್ ಅಲ್ಲಿ. ನಿಶಾಂಕ ಇಂದ ಅಷ್ಟು ರನ್ಸ್ ನೋಡಲ್ಲ. 20 ರನ್ಸ್ ಅಂದ್ರೆ ಮ್ಯಾಕ್ಸಿಮಮ್. ಕೆ ಎಲ್ ರಾಹುಲ್ ಸಕ್ಕತ್ತಾಗಿರೋ ಪರ್ಫಾರ್ಮೆನ್ಸ್ ಬರುತ್ತೆ, 30+ ರನ್ಸ್ ಬರುತ್ತೆ. ನೆಕ್ಸ್ಟ್ ನಿತೀಶ್ ರಾಣಾದು ಅಷ್ಟು ಪರ್ಫಾರ್ಮೆನ್ಸ್ ಬರಲ್ಲ. ನಿತೀಶ್ ರಾಣಾ ಫೇಲ್ ಆಗ್ತಾರೆ. ನಿತೀಶ್ ರಾಣಾ ಇಂದ ಅಷ್ಟು ರನ್ಸ್ ಬರಲ್ಲ, ಅಷ್ಟು ಪರ್ಫಾರ್ಮೆನ್ಸ್ ತೋರಿಸಲ್ಲ. ನೆಕ್ಸ್ಟ್ ಸ್ಟಬ್ಸ್ ಇಂದ 30+ ರನ್ಸ್ ಬಂದೇ ಬರುತ್ತೆ. ಫಿನಿಶಿಂಗ್ ರೋಲ್ ಸಕ್ಕತ್ತಾಗಿ ಮಾಡ್ತಾರೆ. ಸ್ಟಬ್ಸ್ ಇಂದ 30+ ರನ್ಸ್ ಬರುತ್ತೆ. ಆಮೇಲೆ ಅಕ್ಷರ್ ಪಟೇಲ್ ಇಂದ 2 ವಿಕೆಟ್ಸ್ ಬಿದ್ರೆ ಬೀಳ್ಬೋದು. ಬ್ಯಾಟಿಂಗ್ ಅಲ್ಲಿ 25+ ರನ್ಸ್ ನೋಡ್ಬೋದು. 25+ ರನ್ಸ್ ಅಕ್ಷರ್ ಪಟೇಲ್ ಇಂದ ಬರುತ್ತೆ. 2 ವಿಕೆಟ್ಸ್ ಅಂತ ಬೀಳುತ್ತೆ. 2 ವಿಕೆಟ್ಸ್ ಬಿದ್ರೆ ಬೀಳ್ಬೋದು. 25 ರನ್ಸ್ ಅಂತ ಹೊಡೆದಿದ್ದಾರೆ ಅಕ್ಷರ್ ಪಟೇಲ್. ಮಿಲ್ಲರ್ ಈ ಮ್ಯಾಚ್ ಅಷ್ಟು ಪರ್ಫಾರ್ಮೆನ್ಸ್ ತೋರಿಸಲ್ಲ. ಮಿಲ್ಲರ್ದು ಪರ್ಫಾರ್ಮೆನ್ಸ್ ಫೇಲ್ ಆಗುತ್ತೆ. ಮಿಲ್ಲರ್ ಈ ಮ್ಯಾಚ್ ಫೇಲ್ ಆಗ್ತಾರೆ. ಮಿಲ್ಲರ್ ಈ ಮ್ಯಾಚ್ ಆಡಲ್ಲ, ಸಕ್ಕತ್ತಾಗಿರೋ ಪರ್ಫಾರ್ಮೆನ್ಸ್ ತೋರಿಸಲ್ಲ. ನೆಕ್ಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ರಿಜ್ವಿ
ರಿಜ್ವಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರೆ ರಿಜ್ವಿನೂ ಫೇಲ್ ಆಗ್ತಾರೆ. ಹೋದ್ ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ಬಂದಿತ್ತು, ಬಟ್ ಈ ಮ್ಯಾಚ್ ರಿಜ್ವಿದು ಫೇಲ್ ಆಗುತ್ತೆ. ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ತೋರ್ಸಲ್ಲ, ರಿಜ್ವಿ ಈ ಮ್ಯಾಚ್ ಫೇಲ್ ಆಗ್ತಾರೆ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬರೋದು ವಿಪ್ರಾಜ್ ಸಕ್ಕದಾಗಿರೋ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಬೋದು. ವಿಪ್ರಾಜ್ ಮಿನಿಮಮ್ 2 ವಿಕೆಟ್ಸ್ ಬಿದ್ದೇ ಬೀಳುತ್ತೆ. ಬೌಲಿಂಗ್ ಅಲ್ಲಿ ಬ್ಯಾಟಿಂಗ್ ಸಿಕ್ಕಿದ್ರೆ 25+ ರನ್ಸ್ ವಿಪ್ರಾಜ್ ನೋಡ್ಬೋದು. ವಿಪ್ರಾಜ್ 25+ ನೋಡ್ಬೋದು, 2 ವಿಕೆಟ್ಸ್ ಬಿದ್ರೆ ಬೀಳ್ಬೋದು. ನೆಕ್ಸ್ಟ್ ಕುಲ್ದೀಪ್ ಯಾದವ್ 2 ವಿಕೆಟ್ಸ್ ಬಿದ್ದೇ ಬಿಡುತ್ತೆ ಈ ಮ್ಯಾಚ್ ಅಲ್ಲಿ. ಕುಲ್ದೀಪ್ ಯಾದವ್ ಪರ್ಫಾರ್ಮೆನ್ಸ್ ನೋಡ್ಬೋದು, 2 ವಿಕೆಟ್ಸ್ ಅಂತ ಕುಲ್ದೀಪ್ ಯಾದವ್ ಬಿದ್ದೇ ಬೀಳುತ್ತೆ. ನೆಗ್ಡಿದು ಅಷ್ಟು ಪರ್ಫಾರ್ಮೆನ್ಸ್ ತೋರಿಸಲ್ಲ, ಮ್ಯಾಕ್ಸಿಮಮ್ ಅಂದ್ರೆ 1 ವಿಕೆಟ್ ಬಿದ್ದೇ ಬೀಳುತ್ತೆ. ಇದ್ರು ಬೀಳಬಹುದು, ಇಲ್ಲಾಂದ್ರೆ ಅದು ಇಲ್ಲ. ರನ್ಸ್ ಅಂತೂ ನೆಗ್ಡಿಗೆ ಬಿದ್ದೇ ಬೀಳುತ್ತೆ, ವಿಕೆಟ್ಸ್ ಅಷ್ಟು ಬರಲ್ಲ, ಪರ್ಫಾರ್ಮೆನ್ಸ್ ಅಷ್ಟು ತೋರಿಸಲ್ಲ. ನೆಕ್ಸ್ಟ್ ನಟರಾಜ್ ಅಂದು ಸಕ್ಕದಾಗಿರೋ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ. 2-3 ವಿಕೆಟ್ಸ್ ಬೀಳುತ್ತೆ ನಟರಾಜ್ ಅಂದು. ಪವರ್ ಪ್ಲೇದಲ್ಲಿ ವಿಕೆಟ್ಸ್ ಬೀಳುತ್ತೆ ಅಂದ್ರೆ ಅದು ನಟರಾಜ್ ಅಂದೇ ಆಗಿರುತ್ತೆ. ನಟರಾಜ್ 2-3 ವಿಕೆಟ್ಸ್ ನೋಡ್ಬೋದು. ಅವ್ರು ಸಕ್ಕದಾಗಿರೋ ಪರ್ಫಾರ್ಮೆನ್ಸ್ ಇವತ್ತು ತೋರಿಸ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಇಂದ. ಹೀರೋ ಆಗ್ಬೋದು KL ರಾಹುಲ್ ಇಲ್ಲಾಂದ್ರೆ ನಟರಾಜ್. ಇಲ್ಲಿ ಸಕ್ಕದ ಪರ್ಫಾರ್ಮೆನ್ಸ್ ನೋಡೋದು KL ರಾಹುಲ್, ಶಬ್ಸ್, ಅಕ್ಷರ್ ಪಟೇಲ್, ವಿಪ್ರಾಜು, ಕುಲ್ದೀಪ್ ಯಾದವ್, ನಟರಾಜ್. ಯಾರ್ ಪ್ಲೇಯರ್ಸ್ 4 ಪ್ಲೇಯರ್ಸ್ ನ ನೀವು ಚೂಸ್ ಮಾಡ್ಕೋಬಹುದು. ಇಲ್ಲಿ KL ರಾಹುಲ್ ಬೆಸ್ಟ್ ಚೂಸ್, ಅವ್ರನ್ನ ಪಕ್ಕ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಮ್ಯಾಚ್ ಪ್ರಿಡಿಕ್ಷನ್ ಬಂದ್ರೆ ನನ್ನ ಫೇವ್ರೇಟ್ ಮುಂಬೈ ಇಂಡಿಯನ್ಸ್ ಈ ಮ್ಯಾಚ್ ಗೆಲ್ಬಹುದು, ಅಲ್ಲ ಗೆಲ್ತಾರೆ. 70% ಡೆಲ್ಲಿ ಕ್ಯಾಪಿಟಲ್ಸ್, 70% ಮುಂಬೈ ಇಂಡಿಯನ್ಸ್, 30% ಡೆಲ್ಲಿಗೆ ಬರುತ್ತೆ. ನಾನು ಕೊಡೋದು 70% ಮುಂಬೈ ಇಂಡಿಯನ್ಸ್, 30% ಡೆಲ್ಲಿಗೆ ಕೊಡ್ತೀನಿ. ಈ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ.